ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಗೆಳೆಯ ಮಹೇಶ್ ಕುಮರಳ್ಳಿ. ಇದು ಮಂಡ್ಯದ ಜಿಲ್ಲೆ ಸಾತ್ನೂರು ಗ್ರಾಮದಲ್ಲಿ ನಡೀತಾ ಇರುವಂತ ಕಂಬದ ನರಸಮ್ಮ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಅದು ಇವತ್ತಿನಿಂದ ಸ್ಟಾರ್ಟ್ ಆಗಿ 25ನೇ ತಾರೀಕು ಅಂದ್ರೆ ಭಾನುವಾರ ಬ್ರಹ್ಮ ರಥೋತ್ಸವ ನಡೀತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನರಸಿಂಹಸ್ವಾಮಿ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ಇಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ ಇವತ್ತಿನಿಂದ ಅದೆಲ್ಲನೂ ವಿಡಿಯೋ ಕವರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೆಲ್ಲ ನೀವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ, ಸಾತ್ನೂರು, ಮಂಡ್ಯ ಜಿಲ್ಲೆ. ಇಲ್ಲಿ ದಿನಾಂಕ 25/1/2026 ಬ್ರಹ್ಮ ರಥೋತ್ಸವ ಜರುಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನರಸಿಂಹಸ್ವಾಮಿಯ ಆಶೀರ್ವಾದ ಪಡ್ಕೋಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ಸುಮಾರು 500 ವರ್ಷಗಳ ಇತಿಹಾಸವಿದ್ದು ದೇವಸ್ಥಾನಕ್ಕೆ ಅದೇ ರೀತಿ ಅವಾಗಿನಿಂದ ಕಾಪಾಡ್ಕೊಂಡು ಬಂದಿದ್ದು, ನೀಟಾಗಿ ಸ್ವಚ್ಛತೆಯಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನೀವು ನೋಡ್ಬೋದಾಗಿದೆ. ಅವತ್ತು ಹಬ್ಬದ ದಿವಸ ಏನಂದರೆ ಇವತ್ತಿನಿಂದ ಸ್ಟಾರ್ಟಾಗಿ ಸುಮಾರು 5 ದಿನಗಳ ಕಾಲ ನಡೆಯುವ ಕಂಬದ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಭಾರಿ ದನಗಳ ಜಾತ್ರೆನೂ ಆಯೋಜಿಸಿರ್ತಾರೆ. ಹಾಗೆ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ, ದನ ಕರುಗಳಿಗೆ ದೇವಸ್ಥಾನ ಹಾಗೂ ಮಠದ ಕಡೆಯಿಂದ ಎಲ್ಲರಿಗೂ ಊಟದ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿರಲಾಗುತ್ತದೆ. ಹಾಗೆ ನೀವೆಲ್ಲ ನೋಡ್ತಾ ಇರ್ಬೋದು. ಮುಂದೆ ಈಗ ನಡೆಯುವಂಥ ಜಾತ್ರೆಗಳಿಗೆ ದನಗಳ್ದ ಹೆಸ್ರು ಬರೆಸಿ ಇಂಥ ಪ್ರೈಸು ಅಂತ 3 ಪ್ರೈಸ್ ಕೊಟ್ಟು ಎಲ್ಲರಿಗೂ ದನಗಳಿಗೆ ಅವ್ರಿಗೆ ಬೇಕಾದಂಥ ಜಾಗಗಳು, ಫೆಸಿಲಿಟಿ, ಹಾಗೆ ಪಿಂಡಲ್ಲೆಲ್ಲ ಹಾಕಿರೋದೆಲ್ಲ ನೀವು ನೋಡ್ಬೋದಾಗಿದೆ. ಅದರಿಂದ ಮುಂದಕ್ಕೆ ಬರ್ತಾ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಟೆಂಟ್ ಎಲ್ಲ ಎಷ್ಟು ಚೆನ್ನಾಗಿ. ಅಣ್ಣ, ಯಾವ ಊರವ್ರು ನೀವು? ಇಲ್ಲಿ ಸಾತ್ನೂರು ಎಲ್ಲರೂ ಸೇರ್ಕೊಂಡಿ ರೆಡಿ ಮಾಡ್ಕೊತಾ ಇದಾರೆ ದನಗಳು ಕಟ್ಟಾಕೋಕೆ. ಇಲ್ಲ ಅಕ್ಕಪಕ್ಕ ಊರವ್ರು ಎಲ್ಲಾರು ಬಂದಿದ್ದೀರ? ಅಕ್ಕಪಕ್ಕದ ಗ್ರಾಮದವರು, ಸಾತ್ನೂರವರು ಎಲ್ಲಾ ಸುಮಾರು ಕಡೆಯಿಂದ ಬಂದು ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಜನ ಜೊತೆಗಳು ಬರ್ಬೋದು ಅಣ್ಣ ನಿಮ್ಮೂರಿಂದ? ನಮ್ಮೂರಿಂದ ಸಾತ್ನೂರಲ್ಲಿ ಇರುವಂತ ದನಗಳೆಲ್ಲ ಬರ್ತವೆ. ಈ ಕಡೆ ರೋಡಿಂದ ಬರ್ತೀರಾ ಇಲ್ಲ ಕೊಮ್ಮೇರಳ್ಳಿ ರೋಡಿಂದ ಬರ್ತೀರಣ್ಣ? ಅಲ್ಲಿಂದ ಎಲ್ಲಾರು ಸೇರ್ಕೊಂಡು ಜೊತೆ ಬರ್ತೀರಿ? ಬಸವನಿಂಚರೆ ಗುಟ್ಕ ಬರ್ತೀವಿ. ಎಷ್ಟ್ ದಿನ ನಡೀತದ ಅಣ್ಣ? 5 ದಿನ ನಡೀತದಲ್ಲ? ಏನೇನ್ ನಡೀತದೆ ಅಣ್ಣ ಇಲ್ಲಿ? ಮಾಮೂಲಿ ದೇವ್ರ ಕಾರ್ಯಗಳು, ಕಲ್ಯಾಣೋತ್ಸವ ಎಲ್ಲ ಪ್ರತಿಯೊಂದು ತೇರ್ ನಡಿಗಂಟ ಡೈಲಿ ಒಂದೊಂದು ಪೂಜೆ ಇರ್ತದೆ. ಪೂಜೆ ಇರೋದ್ರಿಂದ ನಾಳೆಯಿಂದ ಉತ್ಸವ ಇರ್ತದೆ. ಅದರಿಂದ ಇಲ್ಲಿ ಬರುವಂತ ದನಗಳಿಗೆ ಅಣ್ಣ ನೀವು ವ್ಯವಸ್ಥೆನ ಎಲ್ಲ ಚೆನ್ನಾಗಿ ಮಾಡಿದಾರ? ಇಲ್ಲ ಮಾಡಿದಾರ? ಮಠದ ಕಡೆಯಿಂದ ಊಟದ್ದು ಇದೆಲ್ಲ ಮಾಡಿದಾರ? ನರಸಿಂಹಪ್ಪ ಮಠದ ಕಡೆಯಿಂದಾನೆ ದೇವಸ್ಥಾನದ ಅನ್ನದಾನ. ಆ ಕಡೆ ಎಲ್ಲ ಟೆಂಟ್ ಹಾಕ್ದಿರಣ? ಬರೀ ಇದಿಷ್ಟು ಮಾತ್ರ? ಇಲ್ಲ, ಸುತ್ತ ಮಾಡ್ತಾ ಇದಾರೆ. ಇಲ್ಲಿ ಜಾಸ್ತಿ ಜನ ಸೇರೋದು ತೇರ್ಗೋಸ್ಕರ? ತೇರು 25ನೇ ತಾರೀಕು ತೇರ್ ನಡೆಯೋದು. ಪ್ರೈಸ್ ಉಂಟು ದನ ಇದ್ ಮಾಡುವಂತವ್ರಿಗೆ. ಏನ್ ಪ್ರೈಸ್ ಕೊಡ್ತಾರಣ್ಣ? 20, 15, 10. ಚಾಂಪಿಯನ್ಗೆ 20,000 2 ಗ್ರಾಮ್ ಚಿನ್ನ ಕೊಡ್ತಾರೆ. ಬರೀ ದನಗಳು ಮಾತ್ರ ಹೊಡಿದಣ? ಕುರಿ, ಆಡು ಅವೆಲ್ಲ ಇದ್ ಮಾಡ್ತಾರೆ? ಕುರಿ, ದನ ಅವ್ರ ಕಟ್ತಾರೆ ಬಂದೂರ್ ಕುರಿ ಅಂತ ಅವರೆಲ್ಲ. ಓಕೆ ಅಣ್ಣ, ಥ್ಯಾಂಕ್ಸ್. ಹಾಗೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಮಂಡ್ಯದಿಂದ ಒಂದು 5 ಕಿಲೋಮೀಟ್ರ್ ದೂರ ಆಯ್ತದೆ. ಕೊಮ್ಮೇರಳ್ಳಿ, ಸಾತ್ನೂರು, ಕೊಮ್ಮೇರಳ್ಳಿ, ಚಿಕ್ಕಮಂಡ್ಯ ಈ ರೂಟಲ್ಲಿ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗ್ತದೆ. ಹಾಗೆ ನೀವು ಇಲ್ಲೆಲ್ಲ ಹೆಚ್ಚು ವಿಶಾಲವಾದ ಜಾಗ ಎಲ್ಲ ನೋಡ್ಬೋದು. ಸುಂದರವಾದ ಜಾಗ, ಪ್ರಕೃತಿ, ಮರಗಳ ನಡುವೆ ಈ ದೇವಸ್ಥಾನ ಐತೆ. ನೀವು ಎಷ್ಟು ಸುಂದರವಾಗಿದೆ ಅಂತ ನೀವು ನೋಡ್ಕೊಂಡು ಬನ್ನಿ. ಹಾಗೆ ಈ ದೇವಸ್ಥಾನಕ್ಕೆ ಸುಮಾರು 500 ವರ್ಷಗಳ ಇತಿಹಾಸ ಇದೆ. ಹಾಗೆ ಇಲ್ಲಿ ಕಂಬದಲ್ಲಿ ಮೂಡಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಬಂದಿದೆ. ಇಲ್ಲಿರುವಂಥ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ವಾರ ಶನಿವಾರ ಪೂಜೆ ನಡೀತದೆ. ಹಾಗೂ ಶ್ರಾವಣದಲ್ಲೆಲ್ಲ 4 ವಾರ ಜಾತ್ರೆ ನಡೀತದೆ. ಇವಾಗ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಕಂಬದ ನರಸಿಂಹಸ್ವಾಮಿ ವಿಗ್ರಹನ ಕಂಬದಲ್ಲೇ ಮೂಡಿ ಬಂದಿರುವಂಥದ್ದು ಅದು. ಹಾಗೆ ಇದು ಜಾತ್ರೆಗಳಲ್ಲಿ ಎತ್ಕೊಂಡು ಹೆಗ್ಲ ಮೇಲೆ ಹೊತ್ಕೊಂಡು ಮಾಡಿಸುವಂಥ ದೇವರಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಇದು ಶ್ರಾವಣದಲ್ಲೆಲ್ಲ ಇನ್ನೂ ಹೆಚ್ಚು ಅಲಂಕಾರ ಆಗಿ ದೇವ್ರು ನೋಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ಅದು ನೀವು ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ನೋಡ್ತಾ ಇರೋದು ಲಕ್ಷ್ಮೀ ದೇವಸ್ಥಾನ. ಅದು ನೋಡೋಕ್ಕೆ ಚೆನ್ನಾಗಿದೆ.
ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹನುಮಂತರಾಯ ದೇವಸ್ಥಾನ ಇದು ಏಕಶಿಲಾ ಮೂರ್ತಿಯಾಗಿದೆ. ಅದು ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ ಅಂತ ನೀವು ನೋಡ್ಬೋದಾಗಿದೆ. ಓಕೆ ಬಾಯ್ ಫ್ರೆಂಡ್ಸ್.